ಚಾವಡಿ ಚಳಿ ಆಗ್ತೈತೆ. ಗೋವಾ ಸರ್ಯಾಗಿ ತಿಕ್ತಾರೆ, ಚಿಕ್ಕಿಸ್ಕೋಬೇಕು. ಇಲ್ಲಿ ನೋಡ್ರಿ ಎಲ್ಲ ಕಿತ್ಕೊಂಡ್ಬಿಡ್ತೈತೆ. ಮಲ್ಗಿದಳ ಅಷ್ಟೊತ್ತಿಗೆ ಎಲ್ಲ ಕಿತ್ತೋಗ್ಬಿಟ್ಟೈತೆ. ತೆಗಿತಾ ಇದೀವಿ ಅದನ್ನ. ತೆಗಿಯೋಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ. ಫೈನಲಿ ಒಂದು ಬಂತು. ಫೈನಲಿ ಎರಡು ಬಂತು. ನಮ್ಮೂರು ನೋಡ್ರಿ ಹಿಂಗಾಗ್ಬಿಟ್ಟೈತಿ. ಅಯ್ಯೋ ಹಿಂಗ್ಬಿಡ್ತಾವ ಮೂರು ಬಂದ್ಬಿಡ್ತು ಈಗ. ಎರಡು ಹುಚ್ಚಾವಡಿ ಹೆಂಗರು ಹುಚ್ಚಾವಡಿ. ನೋಡಿ ಕೊನೆಗೆ ಎಲ್ಲ ಬಂದಿದೆ. ಫೈನಲಿ ಕಂಪ್ಲೀಟ್. ದಿಸ್ ನೇಮ್ ಇಸ್ ಏನ್ ಶಶಾಂಕ್? ಇಟಾಲಿಯನ್ ಎಲ್ಲ ಫ್ರಾನ್ಸ್ ಹೇರ್ ನೋಡ್ರಿ. ಅಣ್ಣ ಹುಲ್ಲ ಅನ್ಕೊಂಡ್ ಕಿತ್ತಿ ಕೂದಲೆಲ್ಲ ಕಿತ್ತಿ. ಬನ್ನಿ ಈಗ ಟಿಫನ್ ಮಾಡೋಣ. ಕೊನೆಗೂ ಐದು ಬಿಸಿ ತೆಗೆದ್ಬಿಟ್ಟು ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ತಿಂಡಿಗೆ ಹೋಗೋಣ. ಗಾಯ್ಸ್ ಇವತ್ತಿನ ತಿಂಡಿಗೆ ಬ್ರೆಡ್ಡು, ಅದೇ ವಾಟರ್ ಮೆಲನ್ನು, ಸಬ್ಜಿ. ಇದೇನೋ ಹೊಸ್ದಾಗೆಲ್ಲ ಮಾಡೋರೆ, ಇದೇನು ಅಂತ ಗೊತ್ತಿಲ್ಲ. ಆಮ್ಲೆಟ್ಟು. ಇವಾಗ ತಿಂಡಿ ಮಾಡಿಬಿಟ್ಟು ಆಮ್ಲೆಟ್ ಹಾಕೊಂಡ್ಬಿಡೋದೆ, ಗೊತ್ತಿಲ್ಲ. ಭಾಳ ಇನ್ಸ್ಟಾಲೇಷನ್ ತೋರಿಸ್ತಾರೆ. ಡಿಟೇಲ್ಸ್ ತಿನ್ನೋದು, ಕೈ ಯೂಸ್ ಮಾಡ್ತಿರೋ ತಿನ್ನೋದು. ಇಟ್ಕೊಂಡು ಫಸ್ಟಿಗೆ ಕಟ್ ಮಾಡಿಕೊಂಡು ಚಾಕು ಸ್ವಲ್ಪ ಮಂಡ, ಇದು ಬರದೇ ಮಂಡ ಇದು ಇಟ್ಕೊಂಡು ಹೇಗಿದೆ ಶಶಾಂಕ್? ಸೂಪರ್ ಆಗಿದೆ. ಆಮ್ಲೆಟ್ ಆಮ್ಲೆಟ್ ಅಂತೂ ಮಸ್ತ್. ತುಂಬಾನೇ ರೈನ್ಸ್ ಬರ್ತಾ ಇದೆ. ಫುಲ್ಲು ನಾವು ಈಗ ವಾಟರ್ ಆಕ್ಟಿವಿಟಿಗೆ ರೆಡಿಯಾಗಿದ್ದೀವಿ. ಎಲ್ಲರೂ ರೈನ್ಸ್ ಕೋಟ್ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದೀವಿ ವಾಟರ್ ಆಕ್ಟಿವಿಟಿಗೆ. ಬರ್ತಾ ಇದೆ. ಯಾವ ತರ ಗೇಮ್ಸ್ ಇರುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಿಗೆ ಗೊತ್ತಾಗುತ್ತೆ. ಫುಲ್ ಒಟ್ನಲ್ಲಿ ಜೋರ್ ಮಳೆ ಬರ್ತಾ ಇದೆ. ನಮ್ಮ ಬಸ್ಸು ಬರ್ತಾ ಇದೆ, ಅದರಲ್ಲಿ ಹತ್ಕೊಂಡು ಹೋಗ್ಬಿಡೋದು ಅಷ್ಟೇ. ವಾಟರ್ ಆಕ್ಟಿವಿಟಿದು ಗಾಡಿ ಬಂದಿದೆ, ಇದನ್ನ ಹತ್ಕೊಂಡು ಹೋಗ್ತಾ ಇದೀವಿ ಈಗ ವಾಟರ್ ಆಕ್ಟಿವಿಟಿಗೆ. ಎಸಿ ನೋಡ್ರಿ ಓಪನ್ ಆಗ್ಬಿಡಕ್ಕೆ ಮಕ್ಕೆ ಹೊಡಿತೈತೆ. ಚಳಿ ಆಗ್ತೈತೆ. ಮಳೆ ಬರ್ತಾ ಇರೋದು ಕತ್ಕು. ಇವಾಗ ನಮ್ಮ ಟೀಮ್ ಅವರೆಲ್ಲ ಬಂದಿದ್ದಾರೆ, ನಮ್ಮ ಕ್ಲೀನ್ ಎಲ್ಲ ಅವರು ಸೀಟಲ್ಲಿ ಕುತ್ಕೊಂಡಿದ್ದಾರೆ. ಇವಾಗ ವಾಟರ್ ಆಕ್ಟಿವಿಟಿಗೆ ಹೋಗ್ತಾ ಇರೋದೆ, ಮಜಾ ಮಾಡ್ತಾ ಇರೋದೆ, ಚಿಂದಿ ಉಡಾಯಿಸ್ತಾ ಇರೋದೆ. ಬರೀ ಹೋಗೋಣ. ನಾವೀಗ ಎಲ್ಲ ಇದು ಅಣ್ಣ ಇದು ಮ್ಯಾನ್ವಿಲ್ ಕ್ರೂಸ್ ಹತ್ತಿದ್ದೀವಿ. ಈಗ ಹೋಗ್ತಾ ಇದೀವಿ ಆಕ್ಟಿವಿಟೀಸ್ ಮಾಡೋಕ್ಕೆ. ಅಲ್ಲೊಂದು ಕಡೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ, ಎಲ್ಲೋಗಿ ಆಟ ಆಡ್ಕೊಂಡಿದ್ದಾರೆ. ಈಗ ಎಲ್ಲ ಊಟಕ್ಕೆ ನಿಂತಿದ್ದಾರೆ. ಅಲ್ಲ ಆ ಕಡೆ ಎಣ್ಣೆ ಕುಡಿಯೋದು, ಊಟ ಮಾಡೋದು. ಇದರಲ್ಲಿ ನಮಗೆ ಚಿಕನ್ನು ಮತ್ತು ದಾಲು ಮತ್ತು ಪಾಯಸ, 2 ಚಪಾತಿ ಕೊಟ್ಟಿದ್ದಾರೆ. ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೂ ತಿನ್ಬೋದು. ಆದರೆ ಎಣ್ಣೆನೂ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಕೊಡ್ಬೋದು. ಅಲ್ಲಿ ನೋಡಿ ನಮ್ಮ ಕ್ಲೈಂಟ್ಸ್ ಕುಡಿತಾ ಇದ್ದಾರೆ. ಅಲ್ಲಿ ಕುಡಿದಿದ್ದಾರೆ ಕ್ಲೈಂಟ್ಸು. ಇಟ್ಕೊಂಡು ನಾನು ನವೀನ ಬರೀ ಜ್ಯೂಸ್ ಕೊಟ್ಟಿದ್ದೀವಿ. ನೋಡಿ ಇದರಲ್ಲಿ ಯಾವ್ದಾದ್ರು ಒಂದು ಎತ್ಕೋಬೇಕು. ನಾನು ನೀರು ಬಟ್ಟೆ ಎತ್ಕೊಂಡು ನೀರು ಜ್ಯೂಸ್ ಏನಾದ್ರು. ನಾನು ಮೌಂಟೇನ್ ಡ್ಯೂ ಯೂಸ್ ಮಾಡ್ಬಿಟ್ಟಿದ್ದೀನಿ. ಮೌಂಟೇನ್ ಡ್ಯೂ ಈಗ ನಮ್ಮ ಕ್ಲೈಂಟ್ಸ್ಗೆಲ್ಲ ಇದನ್ನು ಆಡೋಕ್ಕೆ ಆಕ್ಟಿವಿಟೀಸ್ ಆಡೋಕ್ಕೆಲ್ಲ ಎಷ್ಟು ಇಸ್ಕೊತಾ ಇದೀವಿ ಆಕ್ಟಿವಿಟೀಸ್ ಮಾಡೋಕ್ಕೆ. ಇರಲೇಬೇಕು. ಹೇಗಿಲ್ಲ ಅಂದರೆ ಎತ್ಕೊಡಲ್ಲ.
ಯಾವುದೇ ಆಕ್ಟಿವಿಟೀಸ್ ಮಾಡಕ್ ಬಿಡಲ್ಲ. ಆ ಕಟ್ಟಿದ್ರಲ್ಲ ಬ್ಯಾಂಡ್ ಅದು ಇರಲೇಬೇಕು ಕಂಪಲ್ಸರಿ. ನೋಡಿ ಇವಾಗ ಒಬ್ರದಿಲ್ಲ, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಇಲ್ಲ ನೀನು ಆಡಿಸ್ತಾರೆ. ಇಲ್ಲಿ ಇಷ್ಟು ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದು ಇಲ್ಲೇ ಸ್ಟಾಪ್ ಆಯ್ತಾರೆ ಅಷ್ಟೇ. ಒಂದೇ ರೌಂಡ್ ಏನು ಇಲ್ಲ ಇಲ್ಲಿ. ಗೋವಾ ಸರಿಯಾಗಿ ತಿಕ್ಕಿಸ್ಕೋಬೇಕು. ಒಂದೇ ಒಂದು ರೌಂಡ್ಗೆ ಇಷ್ಟೆಲ್ಲ ಸಾಹಸ. ನೋಡಿ ಇವಾಗ ಗೋವಾದಲ್ಲಿ ಬೋಟಿಂಗ್ ರೆಡಿ ಇರುತ್ತೆ. ನಮ್ಮ ಕೃಷ್ಣ ಟೂರ್ಸ್ ಅಂಡ್ ಹಾಲಿಡೇಸ್ ಕಡೆಯಿಂದ ನಮ್ಮ ಕ್ಲೈಂಟ್ ಇಲ್ಲೇ ಇದ್ದಾರೆ, ನೋಡ್ತಾ ಇರ್ಬೋದು. ನೋಡಿ ಇಷ್ಟೇ, ನೋಡಿ ನಮ್ಮ ಸೀನಣ್ಣವ್ರು ಇದ್ದಾರೆ ಮುಂದೆಗಡೆನೆ. ಚೆನ್ನಾಗಿತ್ತಾ? ನೀವು ಯಾಕೆ ಹಣ ಆಡಿಲ್ಲ? ನೋಡ್ಕೊಂತ ಇದ್ನಲ್ಲ ಪುಟಾಣಿ, ನೀನು ಆಡತ್ತಾನೆ. ನೀನು ಹೋಗಿ ಬೈ ಕೊಟ್ಟು ಅಣ್ಣ, ನಾನು ನೋಡಿಸ್ತೀನಿ. ಇನ್ನ ನಾವಿಬ್ರು ಆಡಿಲ್ಲ. ಸ್ಪೀಡ್ ಸಖತ್ತಾಗೈತೆ. ಇಲ್ಲ ಇವ್ರು ಇಲ್ಲಿ ಇದ್ನಲ್ಲ ನಿಂಗೆ ಹೆಂಗೆ ಅನ್ನಿಸ್ತು ಬೋಟಲ್ಲಿ ಹೋಗಿದ್ದು? ಚೆನ್ನಾಗಿ ಅನ್ನಿಸ್ತಾ ಅಣ್ಣ? ನೀವು ಪ್ರೈವೇಟ್ ಬೋಟಲ್ಲಿ ಹೋಗಿ ಪಲ್ಸ್ ಇವಾಗ ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ಅಣ್ಣ. ಹೆಂಗೆ ಅನ್ನಿಸ್ತು ಎಲ್ಲ ಆಡಿದ್ದು? ನಿಮ್ಗೆ ಯಾಕ ಸೂಪರ್ ಆಗಿತ್ತಾ? ಅಷ್ಟೇ. ಇವಾಗ ನಾನು ನವೀನಣ್ಣ ಆಡೋದು ಇಬ್ಬರೇ ಬಾಕಿ. ಇವಾಗ ನಾನು ನವೀನಣ್ಣ ಹೋಗ್ತೀವಿ ಆಡೋಕ್ಕೆ. ಅಣ್ಣ ಬೆಂಗಳೂರು ನಾವು ಈಗ ಬನಾನ ಬಂದಿದ್ದೇವೆ. ನುಗ್ಲಿ ಬನಾನ, ನುಗ್ಲಿ ನುಗ್ತಾ ಇಲ್ಲ ಇದು ಹೋಗಪ್ಪ, ಇದು ನುಗ್ತಾ ಇಲ್ಲ ಬನಾನ. ಫೋನ್ ನಿಮ್ ಬಿದ್ದಾಬಿಟ್ರೆ ಗೋಯಿಂದ ಗೋಯಿಂದ. ಶಶಿರಣ ಮಳೆಯಲ್ಲಿ ಜೊತೆಯಲ್ಲಿ ಮಳೆಯಲ್ಲಿ ನೆಂದ್ಬಿಟ್ಟು ಈಗ ಮನೆಗೂ ಬೋಟ್ ಹೊರಟು ಇಲ್ಲಿಂದ ಎಲ್ಲ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಎಲ್ಲ ಆಡ್ದು ಬೋಟಿಂಗ್ ಒಂದು ಆಡಿಲ್ಲ, ಅದ್ರ ಟೋಕನ್ನು ಇಲ್ಲೇ ಐತೆ ಟೋಕನ್. ಕೊನೆಗೂ ನಾನು ನವೀನಣ್ಣ ಬೋಟಿಂಗ್ ಒಂದು ಆಡಿಲ್ಲ. ಈ ಟೋಕನ್ ಮಿಸ್ ಆಯ್ತು. ಟೋಕನ್ ನಾವು ಕೂಡ ಇದನ್ನ ಎಸಿತಾ ಇದೀವಿ. ಎಲ್ಲ ಟೋಕನ್ ಅವ್ರಿಗೆ ಕೊಟ್ರೆ ಅವ್ರ ಲಾಭ, ನಾವು ಲಾಸ್ ಮಾಡ್ಬೇಕು ಅವ್ರಿಗೀಗ. ಟೋಕನ್ ಏನಾಗುತ್ತೆ ಇನ್ನೊಂದು ಹಿಂಗೆ ಎಸ್ಬಿಡೋದು ಅಷ್ಟೇ. ಅಲ್ಲೈತೆ ನೋಡಿ ಟೋಕನ್ ಎಲ್ಲೋ ಹೋಯ್ತು. ಈಗ ಎಲ್ಲ ಮುಗೀತು. ಹೋಗ್ತಾ ಇದ್ವಿ ಟಿ ಟಿಲಿ. ನಮ್ಮ ಕ್ಲೈಂಟ್ ಅವ್ರದ್ದು ಯಾರ್ದೋ ಫೋನ್ ಮಿಸ್ ಆಗ್ಬಿಟ್ಟಿತ್ತು ಅಂತ ತಿಳ್ಕೊಂಡು ಮತ್ತೆ ಬಂದು ಕೊನೆಗೂ ಹೆಂಗೋ ಸಿಕ್ತು ಫೋನು. ಫುಲ್ಲು ನಮ್ಮ ಕ್ಲೈಂಟ್ ಖುಷಿಯಾಗ್ಬಿಟ್ಟಿದ್ದಾರೆ, ನನ್ನ ಅದೃಷ್ಟ ಚೆನ್ನಾಗೈತೆ ಅಂದ್ಬಿಟ್ಟು. ಇವಾಗ ಟಿ ಟಿ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ. ಸೊ ಗಾಯ್ಸ್, ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಕೊನೆಗೂ ಫೈನಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಅವಾಗ ಹಂಗೆ ಹೇಳ್ತಾ ಇರಬೇಕು ಸುಮ್ಮನೆ ಆಗ್ಬಿಟ್ಟು ಇವಾಗ ಫ್ರೆಂಚ್ ಫ್ರೈಸ್ ತರಿಸ್ತೀವಿ. ರೂಮ್ಗೆ ಆರ್ಡರ್ ಮಾಡಿದ್ದಕ್ಕೆ ಇಮಿಡಿಯೇಟ್ಲಿ ಬಂದಿದ್ದಾರೆ. ಪಟ್ಟಣ ಅಂತ ಅಂದ್ಕೊಂಡಿದ್ದಾರೆ. ಫ್ರೆಂಚ್ ಫ್ರೈಸ್ ಓಪನ್ ಮಾಡಿ ತಿಂದ್ಬಿಟ್ಟು ಊಟ ಮಾಡಿಕೊಂಡು ಓಪನ್ ಮಾಡೋಣ. ಪಾರ್ಟಿ ವೇ ಗೋವಾ ನೋಡೋಣ.
ಹೋಗ್ಬಿಟ್ಟು ಈಚೆ ಯಾರ್ಯಾರು ಬರ್ತಾರೆ ಗೈಸ್. ಇದು ಫ್ರೆಂಚ್ ಫ್ರೈಸ್ ಬಂದ್ಬಿಟ್ಟು ಎಷ್ಟು ಅಂದರೆ ಅವತ್ತು ನಿನ್ನೆ ಬೀಚ್ ಸೈಡಲ್ಲಿ ಕೇಳಿದ್ದಕ್ಕೆ 300 ರೂಪಾಯಿ ಹೇಳಿದ್ರು. ಫ್ರೆಂಚ್ ಫ್ರೈಸ್ ಇಲ್ಲ ಎಷ್ಟು ಅಂದರೆ ಫ್ರೆಂಚ್ ಫ್ರೈಸ್ 120 ರೂಪಾಯಿ. 120 ರೂಪಾಯಿ ಇಷ್ಟು ಕೊಟ್ಟವ್ರೆ ಹೊರ್ತು ಅಲ್ಲಿ 300 ರೂಪಾಯಿಗೆ ಇಷ್ಟು ಕೊಡ್ತಾಯಿರೋ ಅಲ್ವಾ ದೇವರಾಣೆ ಗೊತ್ತಿಲ್ಲ. ಈಗ ಫ್ರೆಂಚ್ ಫ್ರೈಸ್ ತರಿಸಿದ್ದೀವಿ. ಸ್ವಲ್ಪ ಅದಾದ್ಮೇಲೆ ಊಟಕ್ಕೆ ಹಂಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಸಾಸು ಜೊತೆಗೆ ಹಿಂಗಿದೆ ಫ್ರೆಂಚ್ ಫ್ರೈಸ್. ಹೆಂಗಿರುತ್ತೆ ಇರಂಗೆ ಇರುತ್ತೆ. ಬನ್ನಿ ತಿನ್ನೋಣ. ನೈಟ್ ಊಟಕ್ಕೆ ಪಾಪಾಡ್ ಸಲಾಡ್ ದಾಲು ಇದು ಮಶ್ರೂಮ್ ಚಿಕನ್ ತಿನ್ನಲ್ಲ ಚಿಕನ್. ನೀನು ನಾನ್ ವೆಜ್ ತಾನೆ? ಏನು ಮತ್ತೆ ನೀನು ಏನು ಅಂತಾರೆ ಅದನ್ನ? ನಾನು ವೆಜ್. ನಾನ್ ವೆಜ್ ತಾನೆ ಅದನ್ನು? ಇಲ್ಲ, ಐ ಆಮ್ ವೆಜಿಟೇರಿಯನ್. ಮೊಟ್ಟೆ ತಿಂತ್ಯಾ? ಮೊಟ್ಟೆ ಹೆಂಗ್ ತಿಂತ್ಯಾ? ಮೊಟ್ಟೆ ಇಸ್ ವೆಜ್. ನಾನು ಚಪಾತಿ ಮತ್ತು ಚಿಕನ್ ಲೆಗ್ ಪೀಸ್ ಸಿಕ್ಬಿಡಿದ್ರು. ಲೆಗ್ ಪೀಸ್ ಚಿಕನ್ ತಿನ್ಕೊಂಡು ಆಚೆ ಹೋಗ್ಬಿಟ್ಟು ಸುಧಾರ್ಕೊಂಡು ಬರೋದಷ್ಟೇ. ಈಗ ನಾವು ಊಟ ಮುಗಿಸಿ ರೂಮಿಂದ ಆಚೆ ಬಂದಿದ್ದೀವಿ. ತಿರ್ಗಾಡೋಣ ಸ್ವಲ್ಪ. ಬೀಚ್, ಕಲ್ಲಂಗುಡಿ ಬೀಚ್, ಕಲ್ಲಂಗಡಿ ಆ್ಯಂಡ್ ಬೀಚ್ ಹತ್ರ ಬಂದಿದ್ದೀವಿ. ಇವಾಗ ಸುತ್ತಾಡೋಣ ಅಂದ್ಬಿಟ್ಟು ಇಲ್ಲಿ ಸುತ್ತಾಡಿಕೊಂಡು ನೈಟ್ ಬೀಚ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ಟೂರಿಸ್ಟ್ ಕ್ಲೈಂಟ್ಸ್ಗೆಲ್ಲ ತೋರಿಸ್ಕೊಂಡು ಮತ್ತೆ ರೂಮ್ಗೆ ಹೋಗಿ ದಬಾಕೊಂಡು ಬೆಳಗ್ಗೆ ಎದ್ದು ಸುತ್ತಾಡೋಕೆ ಹೋಗೋದು ಮತ್ತೆ. ಬನ್ನಿ ಇವಾಗ ಕಲ್ಲಂಗಡಿ ಆ್ಯಂಡ್ ಬೀಚ್ಗೆ ಹೋಗೋಣ. ಗಾಯ್ಸ್, ಈಗ ನಾವು ಕಲ್ಲಂಗುಡಿ ಬೀಚ್ ಹತ್ರ ಬಂದಿದ್ದೀವಿ. ನಮ್ಮ ಕ್ಲೈಂಟ್ಸ್ನ ಕರ್ಕೊಂಡು ಎಲ್ಲ. ಇಬ್ಬರು ಕಪಲ್ಸ್ ಮಾತ್ರ ಬಂದಿದ್ದಾರೆ, ಇನ್ನು ಇಬ್ಬರು ಕಪಲ್ಸು ಬಂದಿಲ್ಲ. ಯಾಕೆ ಸುಸ್ತಾಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅವರು. ಇವಾಗ ನಾನು ನವೀನಣ್ಣ ಬಂದ್ಬಿಟ್ಟು ಇಶಿನಾ ಟೂರ್ಸ್ ಆ್ಯಂಡ್ ಹಾಲಿಡೇಸ್ಗೆ ಮ್ಯಾನೇಜರ್ ನಮ್ಮ ನವೀನಣ್ಣ ಹೇಳ್ತಾರೆ. ನೋಡಿ ಕೇಳಿಸ್ಕೊಳ್ಳಿ. ಈಗ ಕಲ್ಲಂಗುಡಿ ಬೀಚ್ನ ನಾವು ಗ್ರಾಹಕರನ್ನ ಖುಷಿ ಪಡಿಸ್ಬೇಕು. ಒಟ್ಟಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅಷ್ಟೇ. ಸದ್ಯಕ್ಕೆ ಈಗ ನಾವು ಬಂದಿರೋದು ಕಲ್ಲಂಗುಡಿ ಬೀಚಲ್ಲಿ. ಸೊ ಒಳ್ಳೆ ಅಲೆಗಳಲ್ಲಿ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ನಾನು ಹಾಫ್ ಆನ್ ಅವರ್ ಕೂತ್ಕೊಂಡು ಟೈಮ್ನ ಪಾಸ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟು ಶಿರ್ಡಿ ಟ್ರಿಪ್ ಇದೆ. ಇದೇ ತಿಂಗಳು 16ನೇ ತಾರೀಕು. ಯಾರು 25 ಮೆಂಬರ್ಸ್ ಬರ್ತಾ ಇದ್ದಾರೆ. ನೀವು ಕೂಡ ಜಾಯ್ನ್ ಆಗಬೇಕು ಅಂದರೆ ಸೊ ಕೆಳಗಡೆ ಕೊಟ್ಟಿರೋಂಥ ನಂಬರ್ನ ಸಂಪರ್ಕಿಸಿ ನೀವು ಕೂಡ ಬುಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ. ಅವೈಲಬಲ್ ಇದೆ. ಫ್ಲೈಟಿಗೆ ಆದರೆ ಒಂದು 7-8 ಸಾವಿರ ಜಾಸ್ತಿ ಆಗುತ್ತೆ. ಇಮಿಡಿಯೇಟ್ಲಿ ಬುಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ. ಬೇಡಣ ನೋಡಿ, ಶಿರ್ಡಿ ಮುಂಬೈ ಎಲ್ಲ ಫುಲ್ ಪುರ ಶಿರ್ಡಿ ಟ್ರಿಪ್ ಬೀಚ್ ಈ ಥರ ಕಾಣಿಸ್ತಾ ಇದೆ. ನೈಟ್ ನಮ್ಮ ಕ್ಲೈಂಟ್ಸ್ ನೋಡಿ ಇಲ್ಲೇ ಇದ್ದಾರೆ. ನೋಡ್ರಿ ನಾಯಿ ಪಾಪ ಆಟ ಆಡ್ಬಿಟ್ಟು ಸುಸ್ತಾಗಿ ಮಲ್ಕೊಂಡ್ಬಿಡೈತೆ. ಬೀಚಲ್ಲಿ ಆಡಿ ನೋಡ್ರಿ ಇವೆಲ್ಲ ಹೆಂಗೆ ಬಂದ್ಬಿಡೈತೆ ನಾಯಿ ಟ್ರಿಪ್ಗಳಿಗೆ. ಗೋವಾ ಟ್ರಿಪ್ಪಿಗೆ ಬಂದೈತೆ ನಾಯಿಗಳು. ಏನು ಸಮಾಚಾರ? ವಿಚಾರ ಬಂದಿದ್ಯಾ? ಹಾಂ, ಇದು ಆಟಾಡಿ ಸುಸ್ತಾಗ್ಬಿಡೈತಿದ್ದು ನೋಡ್ರಿ. ಫೈನಲಿ ನಾವು ರೂಮಿಗೆ ಬಂದಾಯಿತು. ಎಲ್ಲ ಕಲ್ಲಂಗುಡಿ ಬೀಚು, ಕಲ್ಲಂಗಡಿ ಬೀಚು ನೋಡ್ಕೊಂಡು ಇಟ್ಕೊಂಡು ಸುತ್ತಾಡಿಕೊಂಡು ನಾವು ನೆಂದು ಅಲ್ಲೊಂದು ಸ್ವಲ್ಪ ಹೊತ್ತು ಕಾಲನ್ನ ಸಮುದ್ರಕ್ಕೆ ಬಿಟ್ಟು ಬಂದಿದ್ದೀವಿ ಆಲ್ರೆಡಿ. ಇವಾಗ ಏನಿಲ್ಲ, ಮಲ್ಕೊಂಡು ಬೆಳಗ್ಗೆ ಎದ್ದು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಚರ್ಚು ಅದು ಇದು ಯಾವುದ್ಯಾವುದು ಪ್ಲೇಸ್ಗಳಿದೆ ಅದೆಲ್ಲ ಕವರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನಾಳೆ. ಆಮೇಲೆ ನಾಳೆ 12 ಗಂಟೆಗೇ ರೂಮ್ ಚೆಕ್ಔಟ್ ಆಗಿಬಿಡ್ತೀವಿ. ಚೆಕ್ಔಟ್ ಆಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ನೈಟ್ ಶಾಪಿಂಗ್ ಮಾಡಿಕೊಂಡು ಒಂದೇ ಸತಿಗೆ ನೈಟ್ 11 ಗಂಟೆ ಟ್ರೈನ್ ಅನಿಸುತ್ತೆ ಹತ್ಬಿಟ್ಟು ಗೋವಾ ಬಿಡ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಇವಾಗ ಮಲ್ಕೊಳೋದಷ್ಟೇ. ನಮ್ಮ ನವೀನ ಬಾತ್ರೂಮ್ಗೆ ಹೋಗ್ಬಿಡೈತೆ ನೋಡಿರಿ. ನಮ್ಮದೇನಿಲ್ಲ, ಇಷ್ಟೇ ಗಲೀಜಾಗಿರೋದು ರೂಮು, ಇನ್ನೇನಿಲ್ಲ. ಇದೆರಡು ಚಪ್ಪಲಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಆ ಶೂ ಸುಮ್ಮನೆ ತಂದಿದ್ದೀವಿ. ಶೂನ ಹಾಕ್ಕೊಳ್ಬೇಕು ನಾಳೆನಾರು ಹಾಕ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡು ಪೋಸ್ಟ್ ಮಾಡಬೇಕು. ನೋಡಿ ಇಷ್ಟೇ. ಈ ಟೇಬಲ್ ಒಂದು ಗಲೀಜು ಮಾಡಿದ್ದೀವಿ, ಇನ್ನೇನು ಮಾಡಿಲ್ಲ ನಾವು, ಯಾಕಂದರೆ ನಾವು ಜಾಸ್ತಿ ರೂಮಲ್ಲೇ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟೇ ಗಾಯ್ಸ್. ಸಿ ಯು ಇನ್ ಮಾರ್ನಿಂಗ್. ಅಲ್ಲಿಗಂಟ
ನೋಡ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ನಿಮಗೆ ಶುಭರಾತ್ರಿ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಗುಡ್ ನೈಟ್.